ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆಯ ವಿಲಾಸ್ಪುರ ಗ್ರಾಮದ ರೈತರಾದ ಅಮೃತಪ್ಪ ಕೊಳ್ಳೆ ಅವರ ಹೊಲದ ಸರ್ವೆ ನಂಬರ್ 70 ಆಗಿದ್ದು, ತಮ್ಮ 5 ಎಕರೆ 6 ಗುಂಟೆ ಹೊಲದಲ್ಲಿ 2.5 ಎಕರೆಯಲ್ಲಿ 100 ಟನ್ ಕಬ್ಬು ಬೆಳೆದಿದ್ದು, ಇನ್ನೇನು ಕಬ್ಬು ಬೆಳೆ ಬೆಳೆದ ಲಾಭ ಪಡೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎನ್ನುವ ಹಾಗೆ ಬರೋಬ್ಬರಿ 100 ಟನ್ ಕಬ್ಬು ಬೆಳೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸುಟ್ಟು ಕರಕಲಾಗಿದ್ದು, ಬೆಳೆ ಹಾನಿಯಾಗಿದ್ದು, ಕಬ್ಬು ಬೆಳೆ ಹಾನಿಗೊಳಗಾದ ರೈತನ ಒಂದು ಸ್ಥಿತಿ ಹೇಳತೀರದಾಗಿದೆ. ದಿನಾಂಕ 14ರಂದು ಈ ಘಟನೆ ನಡೆದಿದ್ದು, ಈ ಕುರಿತು ಮಾನ್ಯ ತಹಶೀಲ್ದಾರ್ ಅವರಿಗೆ ದಿನಾಂಕ 17ರಂದು ಮನವಿ ಪತ್ರ ಕೂಡ ನೀಡಿದ್ದು, ಶೀಘ್ರದಲ್ಲಿ ಈ ಬಗ್ಗೆ ಸರ್ವೆ ಮಾಡಿ ಬೆಳೆ ಪರಿಹಾರ ಒದಗಿಸುವುದಾಗಿ ರೈತರಾದ ಅಮೃತಪ್ಪ ಕೊಳ್ಳೆ ಅವರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಬಡ ರೈತನಾದ ನಾನು ಕೃಷಿಯನ್ನೇ ಅವಲಂಬಿಸಿದ್ದೇನೆ. ನಾನು ಬಹಳ ಗರೀಬಿದ್ದೀನಿ. ಉಪಜೀವನಕ್ಕಾಗಿ ಹೊಲದಲ್ಲಿ ಕಬ್ಬು ಬೆಳೆದಿದ್ದೆ. ದುರಾದೃಷ್ಟ ಎನ್ನುವ ಹಾಗೆ ಹೊಲದಲ್ಲಿ ಇದ್ದ ಲೈಟ್ ಕಂಬದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಳೆದ ಕಬ್ಬು ಸುಟ್ಟು ಕರಕಲಾಗಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಪರಿಹಾರ ಒದಗಿಸುವುದಾಗಿ ರೈತರಾದ ಅಮೃತಪ್ಪ ಕೊಳ್ಳೆ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಬಿಜೆಪಿ ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷರು ಜೊತೆಗೆ ಗ್ರಾಮಸ್ಥರು ಆಗಿರುವ ರಾಜ್ಕುಮಾರ್ ಸ್ವಾಮಿ ಅವರು ಕೂಡ ಮಾತನಾಡಿದರು. ನಾವು ಬಡವ ರೈತರಿದ್ದೇವೆ ಸರ್. ನಮಗೆ ಯಾಕಂತಂತಂದ್ರೆ 5 ಎಕರೆ ಜಮೀನದ 2 ಚಕ್ರದಾಗ ಏನದ ಅಂತಂದ್ರೆ ನಾವು ಕಬ್ಬು ಹಾಕಿದೆವು. ನಮ್ಮ ಜೀವನೇ ಅದ್ರ ಮೇಲೆ ಅದ ಸರ್. ಇದಕ್ಕೆ ಬಿಟ್ಟು ನಾವು ಏನು ಕೆಲಸ ಮಾಡೋಂಗಿಲ್ಲ. ನಮ್ಗೆ ಅಷ್ಟು ಮಂದಿ ಎಲ್ಲ ನಾವು ಅದ್ರ ಮೇಲೆ ಬದುಕ್ತೇವೆ. ಏನದಂದ್ರೆ 14 ತಾರೀಕಿಗೆ ಸುಟ್ಟದ, 16 ತಾರೀಕಿಗೆ ಅರ್ಜಿ ಕೊಟ್ಟಿದ್ದೆವು ತಹಸೀಲ್ದಾರ್ ಸಾಬ್ರಿಗೆ. ಏನೇ ಮಾಡಿ ನಮಗೆ ನಮ್ಮ ಜಮೀನೇ ಅಷ್ಟೇ ಅದ, ಸರ್ವೆ ನಂಬರ್ 70 ಅದ. ಅದ್ರ ದಶಿಂದು ಏನೇ ಮಾಡಿ ನಮಗೆ ಒಂದು ಪರಿಹಾರ ಕೊಡ್ಬೇಕಂತ ನಮ್ಮದು ವಿಳಾಸ್ಪುರದ ಸರ, ನೀವು ಬಂದ ಪರಿಹಾರ ಕೊಡ್ಬೇಕಂತೇಳಿ ನಾವು ನಿಮ್ಗೆ ವಿನಂತಿ ಮಾಡಿ ಬೇಡಿಕೊಳ್ತೇವೆ. ಅದರ ಸಲುವಾಗಿ ಬಂದು ಏನೇ ಮಾಡಿ ನಾವು ಪರಿಹಾರ ಕೊಡ್ರಿ ಅಂತೇಳಿ ನಾವು ನಿಮ್ಗೆ ನಮ್ಮ ಜೀವನ ಅದರಾಗೆ ಅದ ಸರ್. ನೀವು ಪರಿಹಾರ ಕೊಡಲೇ ಇದೆ ಹೋದ್ರಿ, ನಮ್ಮ ಜೀವನ ಏನದಂದ್ರೆ ಮಾಡಿ ಇಷ್ಟೆಲ್ಲ ಮಾಡಿ ನಮ್ಮದು ವ್ಯರ್ಥವಾಗೈತದ. ಅದ್ರ ಸಲುವಾಗಿ ನೀವು ಬಂದು ಏನದಂದ್ರೆ ಅದ್ರ ಸಲುವಾಗಿ ನೀವು ಬಂದು ನೋಡ್ಕೊಂಡು ಜರ ಪರಿಹಾರ ನಮ್ಗೆ ಕೊಡಪ್ಲೆ ಮಾಡಿರಿ ಅಂತ ಹೇಳಿ ನಿಮಗೆ ವಿನಂತಿ ಮಾಡಿ ಬೇಡ್ಕೊಳ್ತೇನೆ. ಅಮೃತಪ್ಪ ಕೊಳ್ಳೆ ವಿಳಾಸ್ಪುರ, ಸರ್ವೆ ನಂಬರ್ 70 ಅದ. 5 ಎಕರೆ 6 ಗುಂಟೆ ಜಮೀನು ಅದ. ಅದ್ರಾಗ 2 ಚಕ್ರ ಸುಟ್ಟು ಹೋಗ್ಯದ. ಏನು ಬಿ ಇಲ್ಲ ಸರ್. ನೀವು ನೋಡಿರಿ, ಬಂದು ಇನ್ಕ್ವೈರಿ ಮಾಡಿರಿ ಸರ್. ಕಬ್ಬು ನನ್ನ ಹೆಸರು ರಾಜ್ಕುಮಾರ್ ಸ್ವಾಮಿ, ವಿಲಾಸ್ಪುರ ಗ್ರಾಮಸ್ಥರು ಇದ್ದೆ ನಾನು ಕೂಡ. ಮತ್ತು BJP ರೈತ ಮೋರ್ಚಾ ತಾಲೂಕಾ ಕಾರ್ಯದರ್ಶಿ ಇದ್ದೆ. ನಮ್ಮ ವಿಲಾಸ್ಪುರ ಗ್ರಾಮದ ರೈತರದ್ದು ಏನದ ಅಂದ್ರೆ ಬೆಳೆ ಸುಟ್ಟು ನಮ್ಮ ಹತ್ರ ಬಂದು ನಾವು ಎಲ್ಲ ಅಧಿಕಾರಿಗಳು ಮಾತಾಡಿ ತಹಸೀಲ್ದಾರ್ ಅವರಿಗೆ ಕಳಿಸ್ತಾ ಅಂತ ಹೇಳ್ಯಾರ ಇನ್ಸ್ಪೆಕ್ಷನ್ ಮಾಡೋಕೆ. ಅಮೃತಪ್ಪ ಕೊಳ್ಳೆ ಎಂಬವ್ರ ಹೊಲದಲ್ಲಿ 5 ಎಕರೆ ಜಮೀನು ಅದ. ಅದ್ರಾಗ 2 ಚಕ್ರ ಕಬ್ಬಿತ್ತು. ಸಂಪೂರ್ಣವಾಗಿ ಏನದ ಅಂದ್ರೆ ಹಾನಿ ಆಗ್ಯದ. ಇದು ನಮ್ಮ ಕಣ್ಣೆದ್ರು ನೋಡಿನಂಥದ್ದದ. ಮತ್ತೇನಂದ್ರೆ ಯಾರೇ ಅಧಿಕಾರಿ ಬಂದು ಇನ್ಸ್ಪೆಕ್ಷನ್ ಮಾಡ್ಬೋದು. ಕ್ಲಿಯರ್ ಪಿಕ್ಚರ್ ಅದ. ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ ಭೀ ಮತ್ತು ಪಾಪ ಅವರು ಬಡ ಕುಟುಂಬದ ಅಮೃತಪ್ಪ ಕೊಳ್ಳೆಗೆ ಪರಿಹಾರ ಸಿಗಲಿಲ್ಲ ಅಂದ್ರೆ ಅವ್ರು ಬದುಕೋದು ಭಾಳ ಕಷ್ಟ ಅದ. ಅದ್ರ ಸಲುವಾಗಿ ಏನದ ಅಂದ್ರೆ ತಕ್ಷಣ ಏನದ ಅಂದ್ರೆ ಮಾಧ್ಯಮದವ್ರಿಗೆ ಮನವಿ ಮಾಡ್ತೀವಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮನವಿ ಮಾಡ್ತೀನಿ. ನಾನು ಏನಂದ್ರೆ ಇದ್ರ ಬಗ್ಗೆ ಪರಿಹಾರ ಕೊಡಲಿಲ್ಲ ಅಂದ್ರೆ ನಾನು ಅವ್ರ ಬಗ್ಗೆ ಹೋರಾಟ ಮಾಡ್ಲಿಕ್ಕೂ ತಯಾರಿದ್ದೀನಿ. ದಯವಿಟ್ಟು ಏನದ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ತಕ್ಷಣ ಬಂದವರಿಗೆ ಪರಿಹಾರ ಕೊಡಬೇಕಂತೇಳಿ ನನ್ನೊಂದು ಮನವಿ ಇದೆ. ವಿಲಾಸ್ಪುರ. ನನ್ನ ಹೆಸರು ರಾಜ್ಕುಮಾರ್ ಸ್ವಾಮಿ, BJP ರೈತ ಮೋರ್ಚಾ ತಾಲೂಕಾ ಕಾರ್ಯದರ್ಶಿ, ವಿಲಾಸ್ಪುರದವ ಇದ್ದೆ ನಾನು ಕೂಡ. ಧನ್ಯವಾದ.